ನಾನಿವತ್ತು ಬ್ಯಾಂಗ್ಳೂರಲ್ಲಿರೋ ಅಡ್ವೆಂಚರಸ್ ಸ್ಪೋರ್ಟ್ಸ್ ಸೆಂಟರ್ಗೆ ಬಂದಿದ್ದೀನಿ. ಲೈಫಲ್ಲೇ ಫಸ್ಟ್ ಟೈಮ್ ಗೋ ಕಾರ್ಟಿಂಗ್ ಟ್ರೈ ಮಾಡ್ತಿದ್ದೀನಿ. ನಿಜ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನಂಗಂತೂ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಇವತ್ತು ನಾನು ಬಂದಿರೋ ಪ್ಲೇ ಅರೇನಾ. ಈ ಸ್ಪಾಟ್ ಒಂಥರ ಹಿಡನ್ ಜಮ್ ಅಂತ ಹೇಳ್ಬೋದು. ಸೊ ಇದು ಇರೋದು ಸರ್ಜಾಪುರ್ ರೋಡಲ್ಲಿ. ಹಿಡನ್ ಜಮ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಸೋ ಮೆನಿ ಆಕ್ಟಿವಿಟೀಸ್ ಇನ್ ಒನ್ ಪ್ಲೇಸ್. ಬನ್ನಿ ಇವತ್ತು ಪ್ಲೇ ಅರೇನಾ ಎಕ್ಸ್ಪ್ಲೋರ್ ಮಾಡೋಣ. ರಿಸೆಪ್ಷನ್ ಹತ್ರ ಚೆಕ್ ಇನ್ ಪ್ರೊಸೀಜರ್ ಮುಗಿಸ್ಕೋಬೇಕು. ನೀವೇನಾದರೂ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಆಕ್ಟಿವಿಟೀಸ್ ಆಡೋದಕ್ಕೆ ಪ್ಲೇ ಅರೇನಾ ಕಾರ್ಡ್ ತಗೋಬೇಕು. ಕಾರ್ಡ್ ಚಾರ್ಜಸ್ 100 ರೂಪೀಸ್ ಆಗುತ್ತೆ. ಡಿಸ್ಪ್ಲೇ ನೋಡ್ತಿದ್ದೀರಲ್ಲ, ಅಮೌಂಟ್ನ ನೀವು ಕಾರ್ಡ್ಗೆ ರೀಚಾರ್ಜ್ ಮಾಡ್ಕೋಬೋದು. ನನ್ನ ಲಕ್ಕೇನೋ ಗೊತ್ತಿಲ್ಲ, ಇವತ್ತು ಎಲ್ಲ ಆ್ಯಕ್ಟಿವಿಟೀಸ್ ಮೇಲೂ 50% ಆಫರ್ ಇದೆ. ನೋಡ್ತಿದ್ದೀರಲ್ಲ, ಮಿನಿಮಮ್ ಇಲ್ಲಿ 600 ರೀಚಾರ್ಜ್ ಮಾಡಿಸ್ಲೇಬೇಕು. ಆ್ಯಂಡ್ ಇಲ್ಲಿ ಡಿಸ್ಪ್ಲೇ ಇರೋ ಅಮೌಂಟಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನಾವು ರೀಚಾರ್ಜ್ ಮಾಡಿಸ್ಕೋಬೇಕು. ಸೊ ಒನ್ಸ್ ರೀಚಾರ್ಜ್ ಆದಮೇಲೆ ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಡಿಜಿಟಲ್ ಮಿಷನ್ ಇದೆ. ಫಾರ್ಮ್ ಫಿಲಪ್ ಮಾಡ್ತಿದ್ದಾಗೇ ಟ್ಯಾಗ್ ಬರುತ್ತೆ. ಸೊ ಈ ಟ್ಯಾಗ್ ತುಂಬ ಇಂಪಾರ್ಟೆಂಟ್. ವಿತೌಟ್ ದಿಸ್ ಟ್ಯಾಗ್ ಯಾವುದೇ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಅಲೋ ಮಾಡೋದಿಲ್ಲ. ಸೊ ದಿಸ್ ಟ್ಯಾಗ್ ಈಸ್ ಮ್ಯಾಂಡೇಟ್ರಿ. ಇಲ್ಲಿ ಹೊರಗಡೆ ರಿಸೆಪ್ಷನಲ್ಲಿ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಆ್ಯಕ್ಟಿವಿಟಿ ಏರಿಯಾಗೆ ಹೋಗೋಣ ಬನ್ನಿ. ನೋಡ್ತಿದ್ದೀರಲ್ಲ, ಸುತ್ತಮುತ್ತ ಎಲ್ಲೂ ನೋಡಿದ್ರೂ ಆ್ಯಕ್ಟಿವಿಟೀಸ್. ನಾನು ಎಕ್ಸೈಟೆಡ್ ಆಗಿರೋದು ಗೋ ಕಾರ್ಟಿಂಗ್ಗೆ. ಯಾಕೆ ಅಂದರೆ ಲೈಫಲ್ಲಿ ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಸ್ವಲ್ಪ ಭಯನೂ ಆಗ್ತಿದೆ. ಅಟ್ ದಿ ಸೇಮ್ ಟೈಮ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿನೂ ಇದೆ. ಬನ್ನಿ ಹೇಗಿರುತ್ತೆ ನೋಡೋಣ. ಗೋ ಕಾರ್ಟ್ ಡ್ರೈವ್ ಮಾಡೋಕ್ಕೆ 2 ಆಪ್ಷನ್ಸ್ ಇದೆ ಇಲ್ಲಿ. ಒಂದು ಬಂದು ಸೋಡಿ ಕಾರ್ಟ್ ಮೇಡ್ ಇನ್ ಫ್ರಾನ್ಸ್, ಇನ್ನೊಂದು ಬಂದು ಇಂಡಿಯನ್ ಮೇಡ್ KNK ಕಾರ್ಟ್. ಈ ಎರಡಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇದೆ. ಸೋಡಿ ಕಾರ್ಟ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ, ಸೇಫ್ಟಿ ಇದೆ. ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಕಂಪೇರ್ ಟು KNK ಕಾರ್ಟ್. ಗೋ ಕಾರ್ಟಿಂಗ್ ಹೇಗೆ ಡ್ರೈವ್ ಮಾಡಬೇಕು ಅಂತ ಗೈಡ್ ಮಾಡ್ತಾರೆ ಇನಿಷಿಯಲಿ. ನಾನು ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಫಸ್ಟ್ ಲ್ಯಾಪ್ ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತ ಹೇಳಿದ್ರು. ಇಲ್ಲಿನ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ಯಾವುದೇ ಡೌಟ್ಸ್ ಇದ್ರೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಅದಾದಮೇಲೆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಮ್ಯಾನ್ಯುವಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ಗೋ ಕಾರ್ಟಿಂಗ್ಗೆ ಹೆಲ್ಮೆಟ್ ವೇರ್ ಮಾಡಬೇಕಾಗಿರೋದ್ರಿಂದ ಹೆಡ್ ಕವರ್ ಕೊಡ್ತಾರೆ. ಹೇರ್ಸ್ ಕ್ಲೋಸ್ ಮಾಡಿ ಹೆಲ್ಮೆಟ್ ಹಾಕೋಬೇಕು. ಇದೇ ನೋಡಿ ಗೋ ಕಾರ್ಟಿಂಗ್ ಲ್ಯಾಪ್. ಸೊ ನನ್ನ ರೇಸ್ ಈಗ ಶುರು ಆಗ್ತಿದೆ. ಈ ಗೋ ಕಾರ್ಟ್ ಟೈಮ್ ಲಿಮಿಟ್ 7 ಮಿನಿಟ್ಸ್ ಇರುತ್ತೆ. ಅಷ್ಟರಲ್ಲಿ ಎಷ್ಟು ಲ್ಯಾಪ್ ಕಂಪ್ಲೀಟ್ ಮಾಡ್ತೀವಿ ಅನ್ನೋದೇ ಚಾಲೆಂಜ್. ರೇಸ್ ಮುಗಿದ್ಮೇಲೆ ರಿಸಲ್ಟ್ ಶೀಟ್ ಕೂಡ ಕೊಡ್ತಾರೆ. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಲ್ಯಾಪ್ ಕಂಪ್ಲೀಟ್ ಮಾಡಿರ್ತಾರೆ ಅನ್ನೋ ರಿಸಲ್ಟ್ ಇರುತ್ತೆ. ನೆಕ್ಸ್ಟ್ ನಾನು ಹೋಗಿದ್ದು ಬೌಲಿಂಗ್ಗೆ. ಬೌಲಿಂಗ್ ಆಡೋಕ್ಕೆ ಬೌಲಿಂಗ್ ಶೂಸೇ ಹಾಕೋಬೇಕು. ಅದಕ್ಕೋಸ್ಕರ ಸಾಕ್ಸ್ ಕಂಪಲ್ಸರಿ. ನನ್ನ ಸಜೆಷನ್, ನೀವು ಇಲ್ಲಿಗೆ ಬರೋದಾದ್ರೆ ಶೂಸ್ ಹಾಕೋ ಬನ್ನಿ. ಇನ್ ಕೇಸ್ ಸಾಕ್ಸ್ ಇಲ್ಲ ಅಂದರೆ ಇಲ್ಲಿ ಕೊಡ್ತಾರೆ. ದೆ ವಿಲ್ ಚಾರ್ಜ್ 50 ರೂಪೀಸ್. ಬೌಲಿಂಗ್ 10 ರೌಂಡ್ಸ್ ಇರುತ್ತೆ. 10 ರೌಂಡ್ಸಲ್ಲಿ ಎಷ್ಟು ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೋ ಅವರು ವಿನ್ನರ್. ಸೊ ಅಗೇನ್ ಇದು ಲೈಕ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕೂಡ ರಿಸಲ್ಟ್ ಶೀಟ್ ಕೊಡ್ತಾರೆ. ನೆಕ್ಸ್ಟ್ ಬೌಲಿಂಗ್ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಪಾಟ್ರಿ. ಮೇಕ್ ಯುವರ್ ಓನ್ ಪಾಟ್ರಿ ಅನ್ನೋದು ನನ್ನ ಕಣ್ಣಿಗೆ ಬಿತ್ತು. ತುಂಬ ಅಟ್ರಾಕ್ಟಿವ್ ಮಾಡ್ತಿತ್ತು. ಸೊ ನಂಗೆ ಯಾಕೋ ಟ್ರೈ ಮಾಡೋಣ ಅಂತ ಅನಿಸ್ತು. ನಾನು ಕೂಡ ಟ್ರೈ ಮಾಡಿದೆ. ಇದು ಕೂಡ ಪೇಯ್ಡ್ ಆ್ಯಕ್ಟಿವಿಟಿ ಆಗಿರುತ್ತೆ. 295 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿ ಮಾಡಿಸ್ತಾರೆ. ಯಾಕೆ ಅಂದರೆ ನಾವು ಓನಾಗಿ ಮಾಡೋಕ್ಕೆ ಹೋದರೆ ಅದು ನೀಟಾಗಿ ಆಗೋದಿಲ್ಲ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ. ನನ್ನ ಪೋಟ್ರಿ ರೆಡಿ ಆಗ್ತಾ ಇದೆ. ಔಟ್ಪುಟ್ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ.
ಔಟ್ಪುಟ್ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಇದನ್ನ ನಮಗೆ ಕೊಡ್ತಾರೆ ಮನೆಗೆ ತಗೊಂಡು ಹೋಗೋಕೆ. ನಾನು ಇಲ್ಲೇ ಡ್ರೈ ಆಗೋಕೆ ಬಿಟ್ಟು ಲಾಸ್ಟಲ್ಲಿ ತಗೊಂಡು ಹೋಗೋಣ ಅಂತ ಹೋದೆ. ಇದು ಇಷ್ಟು ನನ್ನ ಟ್ರೈ ಮಾಡಿರೋ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಏನೇನು ಅವೈಲಬಲ್ ಆ್ಯಕ್ಟಿವಿಟೀಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಒನ್ ಬೈ ಒನ್. ಕ್ರಿಕೆಟ್ ಇಷ್ಟಪಡೋರಿಗೆ ಇಲ್ಲಿ ಕ್ರಿಕೆಟ್ ಸಿಮ್ಯುಲೇಟರ್ ಕೂಡ ಇದೆ. ಟ್ರ್ಯಾಂಪೋಲೈನ್ ಕೂಡ ಇದೆ, ಬಟ್ ಇದು ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ರು ಹೈ ರಿಸ್ಕ್ ಆ್ಯಕ್ಟಿವಿಟಿ ಅಂತ. ಯಾಕೆ ರಿಸ್ಕ್ ತಗೊಳ್ಳೋದಂತ ತಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ATV ಬೈಕ್ ರೈಡ್ ಕೂಡ ಇದೆ, ಅದಕ್ಕೆ ಸೆಪರೇಟ್ ಆಫ್ ರೋಡ್ ಟ್ರ್ಯಾಕ್ ಇದೆ. ರಾಕೆಟ್ ಎಜೆಕ್ಟರ್ ಕೂಡ ಇದೆ, ಒಬ್ರು ಟ್ರೈ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟ್ ವಾಲ್ ಕ್ಲೈಂಬಿಂಗ್ ಕೂಡ ಇದೆ ನೋಡಿ. ನೆಕ್ಸ್ಟ್ ಆರ್ಚರಿ ಕೂಡ ಇದೆ. ನೆಕ್ಸ್ಟ್ ಪಿಕಲ್ ಬಾಲ್ ಕೂಡ ಇದೆ ನೋಡಿ. ನೆಕ್ಸ್ಟ್ 7D ಸಿನಿಮಾ ನೋಡೋದಕ್ಕೂ ಹೋಗ್ಬೋದು. ಕಿಡ್ಸ್ಗೆ ಅಂತಾನೆ ಒಂದು ಆಕ್ಟಿವಿಟಿ ಏರಿಯಾ ಇದೆ, ಬನ್ನಿ ತೋರಿಸ್ತೀನಿ. ದಿಸ್ ಈಸ್ ಓನ್ಲಿ ಫಾರ್ ಕಿಡ್ಸ್. ನಾನು ಅವ್ರ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಜಾರ ಬಂಡಿ ಇದೆ, ಮಕ್ಕಳೆಲ್ಲ ಮಸ್ತ್ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಆಕ್ಟಿವಿಟಿ ಏರಿಯಾ ಕೂಡ ಇದೆ, ಅಲ್ಲಿ ಕುತ್ಕೊಂಡು ಅವರು ಆಟ ಆಡ್ಕೋಬೋದು, ಡ್ರಾಯಿಂಗ್ ಮಾಡ್ಬೋದು. ಮಕ್ಕಳಿಗೆ ಅಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ.
ನೀವು ಕೂಡ ಈ ಥರ ಮಸ್ತ್ ಮಜಾ ಮಾಡಬೇಕು ಅಂತ ಇದ್ರೆ ಈ ಪ್ಲೇಸ್ಗೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ, ಸಖತ್ತು ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕಾವ್ಯ. ಥ್ಯಾಂಕ್ ಯು ಆಲ್.